ಲೇಡೀಸ್ ಅಂಡ್ ಜೆಂಟಲ್ಮನ್, ರಾಜ್ಯದ ಆರ್ಥಿಕ ಸ್ಥಿತಿಗತಿಯ ಬಗ್ಗೆ ಕೂಡ ಸಿಎಂ ಸಿದ್ದರಾಮಯ್ಯ ಬಜೆಟ್ ಅಧಿವೇಶನದಲ್ಲಿ ವಿವರಣೆಯನ್ನ ನೀಡಿದ್ದಾರೆ. ಇದೇ ವೇಳೆ ಕರ್ನಾಟಕದ ಮೇಲಿರುವಂತಹ ಸಾಲದ ಬಗ್ಗೆ ಕೂಡ ಮಾಹಿತಿಯನ್ನ ನೀಡಿದ್ದಾರೆ. ಅಹಿಂದ ರಾಮಯ್ಯ ಈಗ ಸಾಲಗಾರ ರಾಮಯ್ಯಗಿ ಬದಲಾದ್ರ ಹಾಗಾದ್ರೆ ಸಾಲ ಪಡೆಯೋದ್ರಲ್ಲಿ ಬಿಜೆಪಿ ಈ ಹಿಂದೆ ಯಾವ ಸಾಧನೆಯನ್ನ ಮಾಡಿತ್ತು, ಇಷ್ಟೊಂದು ಸಾಲ ತೀರಿಸೋದಾದ್ರೂ ಹೇಗೆ ಅನ್ನುವಂತಹ ಎಲ್ಲಾ ಪ್ರಶ್ನೆಗಳು ಇದೆ. ಆ ಎಲ್ಲಾ ಪ್ರಶ್ನೆಗಳ ಕಂಪ್ಲೀಟ್ ರಿಪೋರ್ಟ್ ಅನ್ನ ನೀಡ್ತಾ ಹೋಗ್ತೀನಿ ಇವತ್ತಿನ ಸ್ಪೆಷಲ್ ರಿಪೋರ್ಟ್ ನಲ್ಲಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ಮುಖ್ಯಮಂತ್ರಿ ಸಿದ್ದರಾಮಯ್ಯ 2026-27ನೇ ಸಾಲಿನ ಕರ್ನಾಟಕ ಬಜೆಟ್ ಅನ್ನ ಮಂಡನೆ ಮಾಡಿದ್ರು. ವಿಧಾನಸಭೆಯಲ್ಲಿ ಬಜೆಟ್ ಭಾಷಣ ಓದುವುದರ ಮೂಲಕ ಮತ್ತೊಂದು ದಾಖಲೆಯನ್ನ ನಿರ್ಮಾಣ ಮಾಡಿದ್ದಾರೆ ಸಿದ್ದರಾಮಯ್ಯ. ರಾಜ್ಯದ ಬೆನ್ನೆಲುಬಾಗಿರುವ 21 ಲಕ್ಷ ರೈತರ ಕೃಷಿ ಚಟುವಟಿಕೆಗೆ ಜೀವನಾಡಿಯಾಗಿರುವ 36 ಲಕ್ಷಗಳಷ್ಟು ನೀರಾವರಿ ಪಂಪ್ಸೆಟ್ಗಳಿಗೆ ಉಚಿತ ವಿದ್ಯುತ್ ಸಹಾಯಧನ ಯೋಜನೆಯಡಿ ಕಳೆದ 3 ವರ್ಷಗಳಲ್ಲಿ 48,000 ಕೋಟಿ ರೂಪಾಯಿ ಒದಗಿಸಲಾಗಿರುತ್ತದೆ. ಒಟ್ಟು 207 ಪುಟಗಳ ಆಯವ್ಯಯದಲ್ಲಿ ಗಮನ ಸೆಳೆಯೋದ್ರ ಘೋಷಣೆಗಳನ್ನ ಕೂಡ ಮಾಡಿದ್ದಾರೆ. ಇದೇ ವೇಳೆ ಸರ್ಕಾರದ ಮೇಲಿರುವಂತಹ ಸಾಲದ ಹೊರೆ ಬಗ್ಗೆ ಕೂಡ ಸಿದ್ದರಾಮಯ್ಯ ಅವರು ಮಾಹಿತಿಯನ್ನ ನೀಡಿದ್ದಾರೆ. ಈ ಮಾಹಿತಿ ಈಗ ರಾಜ್ಯದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಗೃಹ ಜ್ಯೋತಿ ಯೋಜನೆಯಡಿ ಕಳೆದ 3 ವರ್ಷಗಳಲ್ಲಿ ಈ ಯೋಜನೆಗೆ 28,000 ಕೋಟಿ ರೂಪಾಯಿಗಳನ್ನು ಒದಗಿಸಲಾಗಿದ್ದು, ಪ್ರಸಕ್ತ ವರ್ಷದಲ್ಲಿ 10,578 ಕೋಟಿ ರೂಪಾಯಿಗಳನ್ನು ಒದಗಿಸಲಾಗಿದೆ. ರಾಜ್ಯದ ಆರ್ಥಿಕ ಸ್ಥಿತಿಗತಿಯ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಬಜೆಟ್ ಅಧಿವೇಶನದಲ್ಲಿ ವಿವರಣೆಯನ್ನ ನೀಡಿದ್ದಾರೆ. ಜಿಎಸ್ಟಿ ಸಂಗ್ರಹಣೆಯಲ್ಲಿ ಪ್ರಸಕ್ತ ವರ್ಷ 10,000 ಕೋಟಿ ರೂಪಾಯಿ ಮತ್ತೆ ಮುಂದಿನ ವರ್ಷ 15,000 ಕೋಟಿ ರೂಪಾಯಿ ಕೊರತೆ ಆಗತ್ತೆ ಅಂತ ಅಂದಾಜು ಮಾಡಲಾಗಿದೆ ಅಂತ ಸಿಎಂ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ. ರಾಜ್ಯದ ಒಟ್ಟು ಸಾಲ 8,24,389 ಕೋಟಿ ರೂಪಾಯಿ ಅಂತ ಹೇಳಿರುವಂತಹ ಸಿದ್ದರಾಮಯ್ಯ. ಈ ಮಾಹಿತಿ ಈಗ ಇಷ್ಟೊಂದು ಸಾಲ ಅನ್ನುವಂತಹ ಆಶ್ಚರ್ಯ ಮತ್ತೆ ಆತಂಕಕ್ಕೂ ಸಹ ಕಾರಣವಾಗಿದೆ. ಇಷ್ಟೆಲ್ಲ ಸಾಲವನ್ನ ಯಾವ ಅಭಿವೃದ್ಧಿ ಕೆಲಸಗಳಿಗೆ ಬಳಕೆ ಮಾಡಿಕೊಳ್ತಾರೆ, ಹೇಗೆ ಸಾಲದ ಮರುಪಾವತಿ ಅನ್ನುವಂತಹ ಪ್ರಶ್ನೆಗಳು ಸಹ ಈಗ ಉದ್ಭವ ಆಗಿದೆ. 2022ನೇ ಸಾಲಿನಲ್ಲಿ 216 ಸೇತುವೆಗಳ ನಿರ್ಮಾಣ, 288 ಸೇತುವೆ ದುರಸ್ತಿ ಹಾಗೂ 386 ಕಾಲು ಸಂಕಗಳ ಫುಟ್ ಬ್ರಿಡ್ಜ್ ನಿರ್ಮಾಣ ಕಾಮಗಾರಿಗಳನ್ನು 2,000 ಕೋಟಿ ರು ವೆಚ್ಚದಲ್ಲಿ ಕೈಗೊಳ್ಳಲು ಅನುಮೋದಿಸಲಾಗಿದೆ. ಯಾವ್ಯಾವ ಸಾಲ ಎಷ್ಟೆಷ್ಟಿದೆ ಅಂತ ಅನ್ನುವಂಥದ್ದನ್ನ ನೋಡೋದಾದ್ರೆ, ಕೇಂದ್ರ ಸರ್ಕಾರದಿಂದ 7,000 ಕೋಟಿ ರೂಪಾಯಿ ಸಾಲವನ್ನ ಪಡೆದುಕೊಳ್ಳಲಾಗಿದೆ. ಬಹಿರಂಗ ಮಾರುಕಟ್ಟೆ ವ್ಯವಸ್ಥೆಯಿಂದ 1,05,000 ಕೋಟಿಯಷ್ಟು ಸಾಲವನ್ನ ಮಾಡಿದ್ರೆ ಆಲ್ರೆಡಿ ಇದೆ ಈಗ. ಇನ್ನು LIC, LCDC, RIDFಗಳಿಂದ 4,000 ಕೋಟಿ ಸಾಲವನ್ನ ಪಡೆಯಲಾಗಿದೆ. ಇನ್ನುಳಿದಂತೆ ಬಂಡವಾಳ ವೆಚ್ಚ ಸೇರಿದಂತೆ ಹಲವಾರು ಮೂಲಗಳಿಂದ ಪಡೆದಂತಹ ಸಾಲಗಳ ಬಗ್ಗೆಯೂ ಸಹ ಮಾಹಿತಿಯನ್ನ ಸಿಎಂ ನೀಡಿದ್ದಾರೆ. ಒಟ್ಟಾರೆಯಾಗಿ ರಾಜ್ಯದ ಒಟ್ಟು ಸಾಲ 8,24,389 ಕೋಟಿ ರೂಪಾಯಿ ಇದೆ ಅಂತ ತಿಳಿಸಿದ್ದಾರೆ. ಬಜೆಟ್ ಬೆನ್ನಲ್ಲೇ ಕರ್ನಾಟಕ ಬಿಜೆಪಿ ಟ್ವೀಟ್ ಮಾಡಿದ್ದು, ಸಾಲಗಾರ ಸಿದ್ದರಾಮಯ್ಯ ಅಂತ ಕಿಡಿಕಾರಿದೆ. ಭ್ರಷ್ಟ ಸರ್ಕಾರದ ಸಾಲ ಪರ್ವತದ ಎತ್ತರಕ್ಕೆ ಬೆಳೆದಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಬಾರಿ ಬಜೆಟ್ನಲ್ಲಿ 1.32 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡೋದಾಗಿ ಘೋಷಣೆಯನ್ನ ಮಾಡಿದ್ದಾರೆ. ರಾಜ್ಯದ ಒಟ್ಟು ಸಾಲ ಈಗ 8,24,389 ಲಕ್ಷ ಕೋಟಿ ದಾಟುತ್ತೆ ಅಂತ ಬಿಜೆಪಿ ಕುಟುಕಿದೆ. ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಬಜೆಟ್ 36 ತೆರಿಗೆಗಳನ್ನು ಹೇರಿದ್ದಾರೆ. ಈಗ ಹೊಸ ತೆರಿಗೆಗಳನ್ನು ಹುಡುಕ್ತಾ ಇದ್ದಾರೆ. ನನಗೆ ಪೆಟ್ರೋಲು, ಡೀಸಲ್ಲು, ಎಣ್ಣೆ, ಸಿಗರೇಟ್ ಈ ಥರದ್ದು ಏನಾದರೂ ಹುಡುಕ್ತಾರೆ. ಸಿದ್ದರಾಮಯ್ಯ ಒಬ್ಬರೇ ನನಗನ್ಸ್ತತೆ ಅವರ ಅವಧಿ ಮುಗಿಯೋದ್ರೊಳಗಡೆ 6 ಲಕ್ಷ ಕೋಟಿ ಸಾಲ ಮಾಡ್ತಾರೆ.
6 ಲಕ್ಷದ ಕೋಟಿ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.